ಹಾಯ್ ನಮಸ್ಕಾರ ಎಲ್ರಿಗೂ. ಕುಂದಾಪುರ ಬದಿ ಒಂದು ರೀತಿಯ ಕಜ್ಜಾಯ ಎಣ್ಣೆ ಹುರ್ಗ ಮಾಡೋದು ಹೆಂಗಂದೇಳಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬನ್ನಿ ನೋಡ್ಕೊಂಬಪ್ಪ. ಎಂತ ಮಗ್ಸ್ತಾ ಇರೋದಮ್ಮ? ಬೆಲ್ಲ ಪಾಕ ಮಾಡ್ತಾ ಇರೋದು. ಈಗ ಬೆಲ್ಲ ಪಾಕ ಮಾಡ್ತಾ ಇದ್ದಾರೆ. ಇವರೆಲ್ಲ ಎಣ್ಣೆ ಹುರ್ಗ ಸ್ಪೆಷಲಿಸ್ಟ್ಗಳು. ಎಣ್ಣೆ ಹುರ್ಗ ಅಂದ್ರೆ ಒಂದು ಕಜ್ಜಾಯ ತಿಂಡಿ ಕುಂದಾಪುರ ಬದಿ ಮಾಡೋದು. ಕಾಮ ಈಗ ಇದಕ್ಕೆ ಎಂತ ಎಲ್ಲ ಬೇಕಂದ್ರೆ ಅಮ್ಮ ಹೇಳ್ತಾರೆ. ಆ ಕಡೆ ಎಲ್ಲ ಕಜ್ಜಾಯ ಅಂತಾರೆ ಅದಕ್ಕೆ, ಇಲ್ಲಿ ಎಣ್ಣುರ್ಗ ಅಂತೀವಿ. ಇಲ್ಲಿ ಎಣ್ಣುರ್ಗ ಅಂತೀವಿ. ಓಕೆ, ಎಂತ ಎಲ್ಲ ಬೇಕಂತ ಕರೆಕ್ಟ್ ಹೇಳಿ. ಬೆಲ್ಲ ಪಾಕ ಆದ ಕೂಡಲೇ ಕಾಯಿ ಹಾಕಿ ಸರಿ ಪಾಕ ಮಾಡೋದು. ಹಾ, ಬೆಲ್ಲ ಪಾಕ ಬಂದಾಗ ಬೆಲ್ಲ ಪಾಕ ಬಂದ್ಮೇಲೆ ತೆಂಗಿನಕಾಯಿ ತುರಿ ಹಾಕು. ಸರಿ, ಹಾ, ಹಾಕಿ ಹಾಕೋದು. ಸ್ವಲ್ಪ ಮಿಕ್ಸಿಗೆ ಹಾಕ್ಬೇಕಾ? ಆಮೇಲೆ ಆಮೇಲೆ ಅಕ್ಕಿ ಹಿಟ್ಟು ಹಾಕಿ ಸರಿ ತಿರ್ಸೋದು. ಅಕ್ಕಿ ಹಿಟ್ಟಿಗೆ ಕಾಳು ಮೆಣಸಿ ನೋಡಿ ಯಾಲಕ್ಕಿ ಎಲ್ಲ ಹಾಕಿ ಹೊಡಿಯೋದು. ಅಲ್ಲ, ಅಕ್ಕಿ ಹಿಟ್ಟು ಅಂದ್ರೆ ಎಂತ? ಅದು ಅಕ್ಕಿ ಹಿಟ್ಟು ರೆಡಿಮೇಡ್ ಸಿಕ್ಕತ್ತಲ್ಲ, ಅದ ಹೇಗೆ? ಮನೇಲೇನೆ ಅಕ್ಕಿನ ಒಣಸಿ, ನಮ್ ಸೋಪ ಇದ್ದಾಳಲ್ಲ ಅವಳು ಮನೇಲೆ ಅಕ್ಕಿ ಒಣಸಿ ಅದನ್ನ ಸ್ವಲ್ಪ ಹಿಟ್ಟು ರವೆ ಒಂಥರ ಹಿಟ್ಟು ಮಾಡ್ಬೇಕು. ರವೆನೂ ಅಲ್ಲ, ಹಿಟ್ಟು ಮಾಡಿ. ಅಲ್ಲ, ಒಂದ್ ನಿಮಿಷ ಅಕ್ಕಿನ ಒಣಗ್ಸೋಕ್ಕಿಂತ ಮುಂಚೆ ತೊಳಿಬೇಕಾ? ತೊಳಿಬೇಕು. ತೊಳೆದು ಚೆನ್ನಾಗ ಡ್ರೈ ಮಾಡಕಾಗ ಅಕ್ಕಿ ಸ್ವಲ್ಪ ಇದಿರ್ಬೇಕು. ಅದನ್ನ ಹಿಟ್ಟು ಮಾಡ್ಬೇಕು. ಹಿಟ್ಟು ಮಾಡಿ ಅದರಿಂದ ಅದಕ್ಕೆ ಹಾಕಿ ಅದನ್ನ ಈಗ ಬೆಲ್ಲ ಪಾಕ ಬಂದ್ಮೇಲೆ ತೆಂಗಿನಕಾಯಿ ತುರಿನ ಕಡ್ದು ತೆಂಗಿನಕಾಯಿ ತುರಿನ ಕಡ್ದು ಅದನ್ನ ಹಾಕಿ ಆಮೇಲೆ ಅಕ್ಕಿ ಹಿಟ್ಟು ಹಾಕುದು. ಮತ್ತೆಂತ ಬೆಲ್ಲ ಪಾಕ ಬಂತ? ಈಗ ಬೆಲ್ಲ ಪಾಕ ಬಂತ ನೋಡ್ಲಿಕ್ಕೆ ನೀರಲ್ಲಿ ಒಂಚೂರು ಹಾಕ್ಬೇಕು. ಈಗ ಶೋಭಕ್ಕ ಬೆಲ್ಲದ ಪಾಕ ನೋಡ್ತಾ ಇದ್ದಾರೆ, ಸ್ಪೆಷಲಿಸ್ಟ್. ಪಾಕ ಬಂತ ಶೋಭಕ್ಕ ಅವರೇ? ಇಲ್ಲ, ಇದು ಸ್ವಲ್ಪ ನೀರಿಟ್ಟು ತಟ್ಟೆಯಲ್ಲಿ ಬೆಲ್ಲ ಹೀಗೆ ಬಿಟ್ಟು ಪಾಕ ಬಂತ ನೋಡ್ಬೇಕು. ಪಾಕ ಬಂದ್ರೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಉಂಡೆ ಕಟ್ಟದು. ಉಂಡೆ ಕಟ್ರೆ ಪಾಕ ಬಂದಿದ್ಮೇಲೆ ಇರ್ತವಾ? ಇದು ಎಷ್ಟು ಕೆಜಿ ಬೆಲ್ಲ? 2 ಕೆಜಿ ಬೆಲ್ಲ. ಅಕ್ಕಿ ಎಷ್ಟು? 2 ಕೆಜಿ ಬೆಲ್ಲ, 2 ಕೆಜಿ ಅಕ್ಕಿ ಹಿಟ್ಟು. ತೆಂಗಿನಕಾಯಿ 3 ಇಡೀ ತೆಂಗಿನಕಾಯಿ ಹಾಕ್ತಿದ್ರಲ್ಲ. ಮತ್ತೆ ಏಲಕ್ಕಿ ಹುಡಿಯಾ ಪರಿಮಳಕ್ಕೆ? ಕಾಳು ಮೆಣಸು ಎಂತಕ್ಕೆ? ಅದ್ಯಾವ್ದಕ್ಕೆ ಹಾಕುದು? ಓಕೆ ಓಕೆ, ಸರಿ ಸರಿ. ಈಗ ಪಾಕ ಬರ್ಸಿ ನಾವು ಒಂಚೂರು ಚಹಾ ಕೊಡ್ಕಂತೆ. ಪಾಕ ಬಂತ ಶೋಭಕ್ಕ? ಇನ್ನೊಂದು 2 ನಿಮಿಷದಲ್ಲೇ ಪಾಕ ಬರುತ್ತಲ್ಲ. ಸ್ಪೆಷಲಿಸ್ಟ್ ತಮ್ಮ ಒಪಿನಿಯನ್ ಕೊಟ್ಟಿದ್ದಾರೆ. ಕಾಯಿಯನ್ನ ತುರಿದಿಟ್ಕೊಂಡಿದ್ದಾರೆ. 3 ಕಡಿ ಕಾಯಿನ ಚೂರು ಮಿಕ್ಸಿಗೆ ಹಾಕಿದ್ದಾರೆ. 6 ಕಡಿ ಕಾಯಿ, 3 ಕಾಯಿನ ಹಾಕಿದ್ದಾರೆ. ಈಗ ಇದನ್ನ ಪುನಃ ಮಿಕ್ಸ್ ಮಾಡುದಾ? ತಿರ್ಸು ಕೆಲಸ ನಮ್ಗೆ ಸಿಕ್ಕತ್ತೇನು? ಈಗ ಏಲಕ್ಕಿ ಪೌಡರ್ ಹಾಕುದಾ? ಏಲಕ್ಕಿ ಪೌಡ್ರು, ಕಾಳು ಮೆಣಸು ಯಾವ್ದಕ್ಕೆ ಅಕ್ಕಿ ಹಿಟ್ಟು ಹಾಕಿದ್ಯಾ? ಮತ್ತೆ ಎಣ್ಣೆಲಿ ಹುರಿಲಿಕ್ಕೆ ಉಂಟಾ? ಇದೀಗ ಪಾಕ ಬರೋಕ್ಕಿಂತ ಮುಂಚೆ ಹಾಕಿರಲ್ಲ ಅಡ್ಡಿಲ್ಲ? ಬಂದಾಯ್ತಾ? ಈಗ ಎಂತ ಹಾಕುದು ನೆಕ್ಸ್ಟ್? ಅಕ್ಕಿ ಹಿಟ್ಟು ಹಾಕಿದ್ರೆ ಗಂಟು ಕಟ್ಟೋದಿಲ್ವ ಅದು? ಇದು ಅಕ್ಕಿ ಹಿಟ್ಟು ನೀವು ಮಾಡಿ ಇಟ್ಕೊಂಡದಲ್ಲ? ಇದು ಅಕ್ಕಿ ಹಿಟ್ಟು ಮಾಡಿ ಇಟ್ಕೊಂಡದಲ್ಲ? ಕಾಳು ಮೆಣಸಿನ ಹುಡಿ ಹಾಕಿ. ಇದೆಷ್ಟು ಕೆಜಿ? 2 ಕೆಜಿ ಅಕ್ಕಿಯಾ? 2 ಕೆಜಿ ಬೆಲ್ಲಕ್ಕೆ 2 ಕೆಜಿ ಅಕ್ಕಿ ಹಾಕೊಂಡಿದ್ದಾರೆ. ಹಾಕೋತಿಗೆ ಗುಂಟು ಕಟ್ಟತ್ತ? ಬೆಂಕಿ ಸಣ್ಣದು ಇಟ್ಕೊಂಡು. ಒಂದೇ ಸರಿ ಹಾಕಿ ಬಿಡುದಾ? ಪೂರ್ತಿ ಒಂದೇ ಸರಿ ಹಾಕುದಾ? ಮಿಕ್ಸ್ ಮಾಡ್ತಾ ಮಾಡ್ತಾ ಬೆಂಕಿ ಸಣ್ಣ ಇಟ್ಕೊಂಡಿಲ್ಲ? ಹಾಕ್ನಾ ಮತ್ತೆ. ಮುಚ್ಚೋದಾ?
ಇದೆಷ್ಟೊತ್ತು ಮಗ್ಚಬೇಕು? ಆಯ್ತು, ಇದೊಂದು ಕಲಿಸುವ ಮಿಕ್ಸ್ ಆಗೋರ್ಬೇಕು ಅಷ್ಟೇ. ಹಿಡ್ಕೊಳ ಮತ್ತೆ ಯಬ್ಬ ಇದು ಕಟ್ಟೆ ಆಗ್ಬೋದು ಅಮ್ಮ, ಇದು ಕಟ್ಟೆ ಆಗ್ಬೋದು. ಸೌಟು ಕಟ್ಟೆ ಆಗ್ಬೋದು ಅಂದೆ. ಇಲ್ಲಿ ಬೆಂಕಿ ಸಣ್ಣ ಇಟ್ಕೊಂಡ ಈ ತರ ಮಾಡ್ಬೇಕಲ್ಲ. ಕುಡಿದವ್ರು ಕುಡಿ. ಹಾ, ಬೇಡವೇ ಬೇಡ. ನೀರಾಯ್ತೇನಲ್ಲ? ಇಲ್ಲ, ಕರೆಕ್ಟ್ 2 kg ಹಾಕ ಅದ ಒಂದೇ ಬರುತ್ತಲ್ಲ. ಸಾಕ? ಎಲ್ಲೂ ಇಲ್ಲ, ಬಿಳಿ ಇಲ್ಲಲ್ಲ, ಇಲ್ಲ ಸಾಕಲ್ಲ, ಸಾಕು. ಒಲೆ ಸಸುತ್ರಿ ಇದೆಲ್ಲ ಒಲೆ ಅಲ್ಲ, ದೊಡ್ಡ ಒಲೆ ಆಗ್ಬೇಕು. ಹೌದಲ್ಲ? ಇದು ಒಂದ್ ಬದಿ ವಾರಿ ಹತ್ತ ಹೊತ್ತು. ಹೌದು. ಈಗ ಹುರುವತ್ತಿಗೆ ಅಂತ ಪ್ರಾಬ್ಲಮ್ ಆಗ್ತಿದೆ? ಇಲ್ಲ, ಸಾಕು. ಸಾಕಲ್ಲ? ಸಾಕು, ಸರಿ ಆಯ್ತಲ್ಲ? ಸರಿ. ನೋಡಿ, ಅದಕ್ಕೆ ಹಿಟ್ಟನ್ನ ಕಲ್ಸ್ಕೊಂಡಿದೀವಿ. ಇದನ್ನೀಗ ಉಂಡೆ ರೂಪಕ್ಕೆ ತರೋದು. ಎಣ್ಣೆ ಹುರ್ಗದ್ದು ಹಿಟ್ಟು ರೆಡಿ ಆಗಿದೆ. ತಟ್ಟುದು, ಎಣ್ಣೆಗೆ ಬಿಡುವುದು ಇನ್ನಾಯ್ತಾ? ಬನ್ನಿ ಕಾಂಬ. ಅದೇ ಉಂಡೆ ಕಟ್ಟುದು, ವಡೆ ಥರ ಮಾಡುದು, ಎಣ್ಣೆ ಒಳಗೆ ಬಿಡುವುದೇ. ಬನ್ನಿ ಕಾಂಬ ಹೆಂಗಂದೇಳಿ. ಈಗ ಒಂದು ದೊಡ್ಡದು ದಪ್ಪ ತಳದೊಂದು ಪಾತ್ರೆ ತಗೊಳ್ಳುವ. ದಪ್ಪ ತಳದೊಂದು ದೊಡ್ಡ ಪಾತ್ರೆ ತಗೊಳ್ಳೋದು. ಅದಕ್ಕೊಂದು 2 ಲೀಟ್ರ್ ಎಣ್ಣೆ ಬೇಕಾ ಶೋಭಕ್ಕ? 2 ಲೀಟ್ರ್ ಎಣ್ಣೆ. ಒಂದು 2 ಲೀಟ್ರ್ ಎಣ್ಣೆನ ಹಾಕೊಳ್ಳೋ. ಯಾವುದಕ್ಕೆ? ಒಂದು ಪುಡಿ ಉಪ್ಪು ಹಾಕುವ. ಮೀನು ಎಣ್ಣೆ ಹೊಸ ಬಾಂಡ್ಲಿ ಎಣ್ಣೆ ಹೆಂಗೆ ಕಾಣ್ತಾವ್ ನೋಡಲ್ಲ. ಎಣ್ಣೆ ಕುದಿಲಿ. ಎಣ್ಣೆವ್ರಿಗೆ ಸ್ಪೆಷಲಿಸ್ಟ್ ಮಣಿಯವರು ಉಂಡೆ ಕಟ್ಲಿಕ್ಕೆ ಕೂತಿದ್ದಾರೆ. ಅವರಿಗೆ ಜೊತೆ ಆಗಿಬಿಟ್ಟು ಮತ್ತೋರ್ವ ಸ್ಪೆಷಲಿಸ್ಟ್ ಶೋಭಕ್ಕ, ಭಾರತಿ ಹಾಗೂ ಹಿರಿತಲೆ ಲಲಿತಾ ಹಾಗೂ ವೀಕ್ಷಕರಾಗಿ ಪುಷ್ಪಲತಾ ಅವರು ಕೂತಿದ್ದಾರೆ. ನೋಡುವ ಹೆಣ್ಣೂರ್ಗ ಯಾವ ಥರ ಮಾಡ್ತಾರೆ ಅಂತ. ಉಂಡೆ ಎಷ್ಟು ದೊಡ್ಡ ಕಟ್ಕ? ತೋರಿಸಿ. ಹಾಂ, ತಟ್ಟುದಲ್ಲ? ಆಯ್ತಾಯ್ತು, ಓಕೆ. ಮಣಿಯಮ್ಮ ಕೈಯಲ್ಲಿ ಹೆಣ್ಣೂರ್ಗದ್ದು ವಡೆ ತಟ್ತಾ ಇದ್ದಾರೆ. ತೆಳು ಮಾಡಬಾರ್ದು. ಸೈಡ್ ಹೊಡಿಬಾರ್ದ ಅಕ್ಕ? ಒಳ್ಳೆದಿಲ್ಲಲ್ಲ ಹಾಗೆ. ಹೌದು, ಹೊಡೆದಿದ್ದಾರೆ. ತಟ್ಟೆ ಲೋಡ್ ಹಾಕಿ ಬಂದಿದೆ. ಅಂಡೆ ತರಬೇಕು. ನಂಗೆ 7 ಕಾಲು ಗಂಟೆ. ಕಟ್ ಮಾಡಿ ಬಾಕಿ ಹಾಕ್ಲ ಡೈರೆಕ್ಟ್ ಹೋದ. ಎಷ್ಟು ಆಯ್ತು ಅಂತ ದಪ್ಪ ಮಾಡ್ಬೇಕಲ್ಲ.
ದಪ್ಪ ಇದೆ ದಪ್ಪ ಬೇಕಲ್ಲ ಉಂಡೆ ಸಾಕು ಕಾಣಿಸುವ ಉಂಡೆ ದೊಡ್ಡದಾಯ್ತು ಅನ್ಕವಾ ಒಂದು ಅಗಲ ಆಯ್ತು ಸಣ್ಣದಾಯ್ತಾ ಸಾಕ ಸಣ್ಣ ಅದನ್ನ ಉಂಟು ಅಡುಗೆ ಮಾಡ್ತೀನಿ ಇದೀಗ ಎಂಥದ್ದು ಮಿಕ್ಸ್ ಬೆಲ್ಲ ಮತ್ತೆ ಬೆಲ್ಲ ಅಕ್ಕಿ ಕಾಯಿ ಬೆಲ್ಲ ಕಾಯಿ ಅಕ್ಕಿ ಏಲಕ್ಕಿ ಟೇಸ್ಟಿಗೆ ರುಬ್ಬೋದಿಲ್ಲ ಯಾರದ್ದು ಸಹಾಯ ಇಲ್ಲದೆ ಯಾರದ್ದು ಒಪ್ಪಿನ ಇಲ್ಲದೆ ಸುಮ್ಮನೆ ಯಾರಿಗೆ ಗೊತ್ತಿದೆ ಮತ್ತೆ ಕೇಳತ್ತಾ ಮಾಡಬೇಕು ಅಲ್ಲ ಬರೋದು ಇವತ್ತು ವಿಡಿಯೋ ಇರುತ್ತಲ್ಲ ಮಾಡಲಿಕ್ಕೆ ವಿಡಿಯೋ ಹೇಳಿದಾರೆ ನಾನು ಒಂಚೂರು ಅವಳು ಇಷ್ಟೆಲ್ಲ ನಾವೇ ಮಾಡಲ್ಲ ಮೊದಲಿಗೆ ಒಂದು 2 ತಿಂಗಳ ಗೊತ್ತಿಲ್ಲ ಎಂತ ಮಾಡಬೇಕು ಮಾಡ್ಬೇಕು ಇದೆಂತ ಹಿಟ್ಟು ಶೋಭಕ್ಕ? ಅದು ಅಕ್ಕಿ ಹಿಟ್ಟು ಅದಕ್ಕೊಂಚೂರು ಅರಿಶಿನ ಹಾಕಿ ಖಾಲಿ ಅಕ್ಕಿ ಹಿಟ್ಟಾ? ಅರಿಶಿನ ಮತ್ತು ಉಪ್ಪು ಹಾಕ್ಬೇಕಾ? ಚೂರು ಉಪ್ಪು ಮತ್ತೆ ಅರಿಶಿನ ಹಿಡಿದು ಹಾಕೋದಲ್ಲ. ಇದನ್ನ ಈ ವಡೆನ ಅದ್ರೊಳಗೆ ಮುಳುಗಿಸಿ ಎಣ್ಣೆಗೆ ಬಿಡುದು ಅಷ್ಟೇ ಅಲ್ಲ? ಎಣ್ಣೂರ್ಗ ರೆಡಿ. ಓಕೆ, ಎಣ್ಣೆ ಕುದಿತಾ ಇದೆ. ಒಂದು ಬಿಟ್ಟು ನೋಡಿ ಈಗ ಎಣ್ಣೆ ಮುಚ್ಚಿ ಹಿಟ್ಟಿಗೆ ಮುಳುಗಿಸಿ ಕಾವಲಿ ಒಳಗೆ ಬಿಡುದು. ಎಣ್ಣೆ ಹೊರಗ ರೆಡಿ. ರೆಡಿ. ಎಣ್ಣೂರ್ಗ ನೋಡಿ ಹೇಗಿದೆ ಅಂತ. ತಿನ್ನುವ, ಟೇಸ್ಟ್ ಮಾಡುವ.